CCTV.comನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹಿಂದೆ ಪ್ರಸ್ತಾಪ ಮಾಡಿದಂತೆ ನಮ್ಮ ಈ ಎಲೆಕ್ಟ್ರಾನಿಕ್ ಸರಣಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂಥೇಳಿ ನಾನು ಬಯಸಿದ್ದೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿವಂತಿಕೆ. ಸರಳವಾಗಿ ಹೇಳಬೇಕು ಅಂದರೆ ಕೃತಕ ಬುದ್ಧಿಮತ್ತೆ ಅನ್ನೋ ಪದವನ್ನು ಎಲ್ಲ ಕಡೆ ಬಳಸ್ತಾರೆ. ಆದರೆ ಅದು ಕೃತಕ ಬುದ್ಧಿವಂತಿಕೆ ಅಂತ ಇನ್ನೂ ಸರಳೀಕರಿಸಿ ಹೇಳ್ಬೋದು. ಕೃತಕ ಬುದ್ಧಿವಂತಿಕೆ ಅಂದ್ರೇನು? ಉದಾಹರಣೆಗೆ ನಾವು ಏನಾದರೂ ಕೆಲಸ ಮಾಡುವಾಗ ಮಾಡುವಾಗ ನಾವೇನು ಮಾಡ್ತೇವೆ, ನಮ್ಮ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಮೊದಲು ಗ್ರಹಿಸ್ತೇವೆ. ನಮ್ಮ ಮನಸ್ಸಿನಲ್ಲಿ ಗ್ರಹಿಸಿ ಅದಕ್ಕೆ ಏನು ಕೆಲಸ ಮಾಡಬೇಕು ಅಂತೇಳಿ ಒಂದು ನಮ್ಮ ಮನಸ್ಸು ತೀರ್ಮಾನ ತಗೊಳುತ್ತೆ. ಆ ತೀರ್ಮಾನಕ್ಕೆ ತಕ್ಕಂತೆ ನಾವು ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಇದಕ್ಕೆ ನಾವು ಬುದ್ಧಿವಂತಿಕೆ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಆಲೋಚನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಆ ತೀರ್ಮಾನವನ್ನು ಕಾರ್ಯಗತಗೊಳಿಸ್ತಕ್ಕಂಥದ್ದಕ್ಕೆ ನಾವು ಬುದ್ಧಿವಂತಿಕೆ ಅಂತ ಕರಿತೇವೆ. ಈ ಬುದ್ಧಿವಂತಿಕೆ ಕೃತಕ ಬುದ್ಧಿವಂತಿಕೆಗೆ ಏನು ವ್ಯತ್ಯಾಸ ಅಂದರೆ, ಮನುಷ್ಯ ಮಾಡೋದು ಬುದ್ಧಿವಂತಿಕೆ. ಅದೇ ಬುದ್ಧಿವಂತಿಕೆಯನ್ನು ಒಂದು ಯಂತ್ರ ಮಾಡಿದರೆ ಅದನ್ನು ಕೃತಕ ಬುದ್ಧಿವಂತಿಕೆ ಅಂತ ನಾವು ಕರಿತೇವೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಯಂತ್ರಕ್ಕೆ ತನಗೆ ತಾನೇ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಇದೆಯಾ ಅಂತ ನಿಮ್ಗೆ ಅನ್ನಿಸ್ಬೋದು. ಅದು ಕೂಡ ಮನುಷ್ಯನೇ ಆಗ್ಬಿಡ್ತಲ್ಲ ಅಂತ. ಹಾಗಲ್ಲ. ಈ ಪದ ಬರಲಿಕ್ಕೆ ಮೂಲ ಉದ್ದೇಶ ಏನು ಅಂದರೆ, ಮೂಲ ಆಲೋಚನೆ ಏನು ಈ ಪದ ಬರಲಿಕ್ಕೆ, ಆ ಕಾರ್ಯಕ್ಕೆ ಅಂತಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಮನುಷ್ಯ ಹೇಗೆ ಚಿಂತನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಸೂಕ್ತವಾದ ನಿರ್ಧಾರವನ್ನು ತಗೊಳ್ತಾನೋ, ಹಾಗೆ ಒಂದು ಯಂತ್ರ ತನ್ನ ಸಂದರ್ಭದಲ್ಲಿ ತನಗೆ ವಹಿಸಿದ ಕೆಲಸವನ್ನು ತಾನೇ ಆಲೋಚನೆ ಮಾಡಿ ಸೂಕ್ತವಾದ ನಿರ್ಧಾರವನ್ನು ತಗೊಂಡು ಕಾರ್ಯಗತಗೊಳಿಸೋದಕ್ಕೆ ನಾವು ಕೃತಕ ಬುದ್ಧಿವಂತಿಕೆ ಅಂತ ಕರಿತೇವೆ. ಕೃತಕ ಬುದ್ಧಿವಂತಿಕೆ ಅಂದರೆ ಇಷ್ಟೇ, ಮನುಷ್ಯನ ಮೆದುಳಲ್ಲಾಗೋದು ಬುದ್ಧಿವಂತಿಕೆ, ಒಂದು ಯಂತ್ರದಲ್ಲಿ ನಡೆಯೋದು ಕೃತಕ ಬುದ್ಧಿವಂತಿಕೆ. ಇಷ್ಟೇ ವ್ಯತ್ಯಾಸ. ಈ ಕೃತಕ ಬುದ್ಧಿವಂತಿಕೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಪ್ರಾರಂಭ ಆದಾಗ ಅಥವಾ ಈ ಆಲೋಚನೆ ಬಂದಾಗ ದೊಡ್ಡ ಗೊಂದಲ ಸೃಷ್ಟಿಯಾಯಿತು ವಿಜ್ಞಾನ ಜಗತ್ತಿನಲ್ಲಿ. ಏನು ಅಂದರೆ, ಈ ಕೃತಕ ಬುದ್ಧಿವಂತಿಕೆ ಅಂತ ಬಂದಾಗ ಯಂತ್ರಗಳೇ ತಾವು ತಮ್ಮ ಸಂದರ್ಭಕ್ಕೆ ತಕ್ಕಂತೆ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಬಂದ್ಬಿಟ್ರೆ ಮನುಷ್ಯನ ಔಚಿತ್ಯ ಏನಿದೆ, ಮನುಷ್ಯನ ಅಗತ್ಯ ಏನಿದೆ ಅನ್ನೋ ಒಂದು ಪ್ರಶ್ನೆ ವಿಜ್ಞಾನ ವಲಯವನ್ನು ಕಾಡ್ತು. ಆ ಸಂದರ್ಭದಲ್ಲಿ ಬಂದಂಥ ಒಂದು ತೀರ್ಮಾನ ಅಥವಾ ಉತ್ತರ ಏನು ಅಂದರೆ, ಮನುಷ್ಯನ ಲೌಕಿಕ ಜಗತ್ತಿನ ಎಲ್ಲ ಕಾರ್ಯವಿಧಾನಗಳನ್ನು ಸುಲಭಗೊಳಿಸಿ ಅವನ ಜೀವನವನ್ನೇ ಸಹ್ಯಗೊಳಿಸ್ತಕ್ಕಂಥ ಅಥವಾ ಸುಂದರಗೊಳಿಸ್ತಕ್ಕಂಥ ಅಥವಾ ಹೆಚ್ಚಿನದನ್ನು ಅವನು ಸುಖ ಸಂತೋಷಗಳನ್ನು ಪಡೆದು ಸುಂದರವಾದ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಯಂತ್ರಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಆಗುತ್ತೆ. ಇದಾದ ನಂತರ ಒಂದು ವಿನಾಶಕ್ಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನು ಬಳಸುವಂಥ ಅಗತ್ಯ ಇಲ್ಲ ಅಥವಾ ಬಳಸೋಕ್ಕಾಗೋದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲಿಲ್ಲದ ಸಂಶೋಧನೆಗಳು, ಕುತೂಹಲಗಳು ಎಲ್ಲವೂ ಪ್ರಾರಂಭ ಆಯಿತು. ಬಹಳ ಮುಖ್ಯವಾಗಿ ಪ್ರಾರಂಭ ಆದಂಥ ವಲಯ ಏನು ಅಂದರೆ, ಸೇವಾ ವಲಯದಲ್ಲಿ ಅದರ ಕೆಲಸ ಪ್ರಾರಂಭ ಆಗಿದೆ. ಈಗ ಸೇವಾ ವಲಯ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಎಲ್ಲವೂ ಸೇವೆನೇ. ಮನುಷ್ಯನಿಗೆ ಯಾವ ವಿಧದಲ್ಲಿ ಸಹಾಯ ಮಾಡುತ್ತೋ ಅದೆಲ್ಲವೂ ಸೇವೆಯಾಗಿ ಪರಿವರ್ತನೆ ಆಗ್ತವೆ. ಉದಾಹರಣೆಗೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸರ್ವಿಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇನು, ಆರ್ಕಿಟೆಕ್ಚರ್ ಇಂಜಿನಿಯರ್ ಸರ್ವಿಸ್ ಸೆಕ್ಟರಲ್ಲಿ ಬರ್ತಾನೆ. ಮತ್ತು ಪ್ಲಾನ್ ಮಾಡ್ತಕ್ಕಂಥವ್ನು ಆ ಬಿಲ್ಡಿಂಗಿಗೆ ಸರ್ವಿಸ್ ಸೆಕ್ಟರಲ್ಲಿ ಬರ್ತಾನೆ. ಮತ್ತು ಆ ಬಿಲ್ಡಿಂಗಿಗೆ ಯಾವ್ಯಾವ ವಸ್ತುಗಳನ್ನು ಬಳಸಬೇಕು, ಸೂಕ್ತವಾದ ಪರಿಮಾಣ ಏನನ್ನು ಬೆರೆಸಬೇಕು, ಹೇಗೆ ಅತ್ಯುತ್ತಮವಾದ ಕಟ್ಟಡವನ್ನು, ಬಹುಬಾಳಿಕೆಯ ಕಟ್ಟಡವನ್ನು ಕಟ್ಟಬೇಕು ಅನ್ನೋದಕ್ಕೆ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದೆಲ್ಲ ಸೇವಾ ವಲಯದಲ್ಲಿ ಬರ್ತವೆ. ಇನ್ನು ಕಟ್ಟಡವನ್ನು ಕಟ್ಟತಕ್ಕಂಥದ್ದು, ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅದು ಎಕ್ಸಿಕ್ಯೂಷನ್ ವಲಯ, ಅಂದರೆ ಅದನ್ನು ಸಾದರಪಡಿಸ್ತಕ್ಕಂಥ ವಲಯದಲ್ಲಿ ಬರ್ತವೆ. ನಾನು ಮಾತಾಡ್ತಕ್ಕಂಥದ್ದು ಸೇವಾ ವಲಯ. ಈಗ ಉದಾಹರಣೆಗೆ ಒಂದು ಕಂಪ್ಯೂಟರ್ ಇರುತ್ತೆ. ಕಂಪ್ಯೂಟರ್ಗೆ ಕೆಲಸ ಮಾಡಲಿಕ್ಕೆ ಬುದ್ಧಿವಂತಿಕೆ ಬೇಕು ಅಥವಾ ಒಂದು ಪ್ರೋಗ್ರಾಮಿಂಗ್ ಬೇಕು. ಭಾಳ ಸರಳವಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳಬೇಕು ಅಂದರೆ ಅದಕ್ಕೊಂದು ಪ್ರೋಗ್ರಾಮ್ ಬೇಕು. ಈ ಪ್ರೋಗ್ರಾಮನ್ನು ಡಿಸೈನ್ ಯಾರು ಮಾಡ್ತಾರೆ? ಒಬ್ಬ ಇಂಜಿನಿಯರು, ಕಂಪ್ಯೂಟರ್ ಓದಿರ್ತಕ್ಕಂಥ ಒಬ್ಬ ಇಂಜಿನಿಯರು ಅದನ್ನು ಸರಳೀಕರಣಗೊಳಿಸಿ ಅದಕ್ಕೆ ಕೋಡಿಂಗನ್ನು ಬರೆದು ಒಂದು ಸಾಫ್ಟ್ವೇರನ್ನು ತಯಾರು ಮಾಡ್ತಾನೆ. ಆ ಸಾಫ್ಟ್ವೇರಿನ ಪ್ರಕಾರ ನೀವು ಕೊಟ್ಟ ಮಾಹಿತಿಗಳನ್ನು ಕಂಪ್ಯೂಟರು ತನ್ನ ಸಾಫ್ಟ್ವೇರಿನ ಮೂಲಕ ಅದಕ್ಕೆ ಉತ್ತರವನ್ನು ಕೊಡುತ್ತೆ. ಸೊ ಇದನ್ನು ನಾವು ಸೇವಾ ವಲಯದಲ್ಲಿ ಬಳಸ್ತೇವೆ. ಈಗ ಸೇವಾ ವಲಯಗಳು, ಸಾವಿರಾರು ಸೇವಾ ವಲಯಗಳಿದೆ ಮನುಷ್ಯನ ಸಮಾಜದಲ್ಲಿ.
ಉದಾಹರಣೆಗೆ ನಿಮಗೆ ಯಾವುದೇ ಒಂದು ಕಾಯಿಲೆಗೆ ಔಷಧಿ ಬೇಕು ನನಗೆ ಅಂದರೆ ಅದನ್ನು ತಿಳಿಸ್ಕೊಡೋರು ಯಾರು? ಕೆಮಿಸ್ಟ್ಗಳು ಅಂದರೆ ರಾಸಾಯನಿಕ ತಜ್ಞರು. ಅವರು ಇಂಥ ಕಾಯಿಲೆಗೆ ಇಂಥ ಔಷಧಿಗೆ ಇಂಥ ಸಮ್ಮಿಶ್ರಣಗೊಂಡಂಥ ರಾಸಾಯನಿಕಗಳನ್ನು ಬಳಸಿದರೆ ಒಂದು ಅತ್ಯುತ್ತಮ ಔಷಧಿ ಇದೆ, ಅದು ಮಾರುಕಟ್ಟೆಯಲ್ಲಿ ಇಂಥ ಔಷಧಿ ಇದೆ ಅಂತ ನಿಮಗೆ ಮಾಹಿತಿ ಸಿಗುತ್ತೆ. ಇದನ್ನು ನಾವು ಸೇವಾ ವಲಯದಲ್ಲಿ ಬಳಸ್ತೇವೆ. ಆದರೆ ಇದೇ ಮಾಹಿತಿಯನ್ನು ಒಂದು ಕಂಪ್ಯೂಟರ್ ಅಥವಾ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಒಂದು ಟೂಲ್ ನಿಮಗೆ ಅಥವಾ ಒಂದು ಕಂಪ್ಯೂಟರ್ ಕೊಟ್ಟರೆ ಅದು ಕೂಡ ಸೇವಾ ವಲಯದಲ್ಲೇ ಬರುತ್ತೆ. ಹಾಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಅಥವಾ ಕೃತಕ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಸೇವಾ ವಲಯದಲ್ಲಿ. ಈಗ ಉದಾಹರಣೆಗೆ ನಿಮಗೆ ಬಹಳ ಸರಳ ಉದಾಹರಣೆ, ಜನಪ್ರಿಯ ಉದಾಹರಣೆ ಕೊಡಬೇಕು ಅಂದರೆ, ಒಂದು ಸಿನಿಮಾ ನಿರ್ಮಾಣ ಆಗಬೇಕಾದ್ರೆ ಯಾರ್ಯಾರು ಕೆಲಸ ಮಾಡ್ತಾರೆ? ಕತೆ ಬರೆಯೋನು ಫಸ್ಟ್ ಒಂದು ಕತೆ ರೆಡಿ ಮಾಡ್ತಾನೆ, ಆಮೇಲೆ ಚಿತ್ರಕಥೆ ಬರೀತಕ್ಕಂಥ ಒಬ್ಬ ಒಳ್ಳೆಯ ಬರಹಗಾರ ಚಿತ್ರಕಥೆಯನ್ನು ನಿರ್ಮಾಣ ಮಾಡ್ತಾನೆ ಆ ಕತೆಗೆ. ಆ ನಂತರ ಒಬ್ಬ ಸಂಭಾಷಣೆಕಾರ ಸಾಹಿತಿ ಬಂದು ಸಂಭಾಷಣೆ ಬರೀತಾನೆ, ಪಾತ್ರಧಾರಿಗಳು ಏನೇನು ಮಾತಾಡಬೇಕು, ಎಷ್ಟು ದೃಶ್ಯಗಳಿರಬೇಕು ಅನ್ನೋದನ್ನೆಲ್ಲ ಬರೀತಾನೆ. ಇವೆಲ್ಲ ಸ್ಕ್ರಿಪ್ಟ್ ಆಗುತ್ತೆ. ಈ ಸ್ಕ್ರಿಪ್ಟನ್ನು ಒಂದು ಕಂಪ್ಯೂಟರ್ ಮಾಡಿಕೊಟ್ಬಿಟ್ರೆ ನಿಮಗೆ ಅದು ಸೇವಾ ವಲಯದಲ್ಲಿ ಬರುತ್ತೆ. ಆ ಸೇವಾ ವಲಯವನ್ನು ಬಳಸ್ಕೊಳ್ಳಿಕ್ಕೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸಿದ್ಧ ಆಗಿದೆ. ಅಂದರೆ ನಾನೀಗ ಕೇವಲ ಉದಾಹರಣೆಗಳು ಕೊಡ್ತಾ ಇರತಕ್ಕಂಥದ್ದು ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲವೂ ಸೇವಾ ವಲಯದಲ್ಲಿ ಲಕ್ಷಾಂತರ ಸೇವಾ ವಲಯಗಳು ಮನುಷ್ಯನ ಜೀವನದಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತನ್ನ ಆ ವಲಯಕ್ಕೆ ಲಗ್ಗೆ ಇಟ್ಟಿದೆ. ಈಗಾಗಲೇ ಸಾಕಷ್ಟು ನಮಗೆ ನಿಮ್ಮ ಮೊಬೈಲ್ಗಳಲ್ಲೇ ನೋಡ್ಬೋದು. ನಿಮಗೆ ಮೆಟಾ ಎ ಅಂತ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ನವರು ಮೆಟಾ ಎನ್ನು ನಿಮ್ಮ ವಾಟ್ಸಪ್ ಆ್ಯಪ್ನಲ್ಲಿ ಬಿಟ್ಟಿದ್ದಾರೆ. ಆ ಮೆಟಾ ಎಲ್ಲಿ ನೀವೇ ಪ್ರಯೋಗ ಮಾಡ್ಬೋದು. ನಿಮ್ಮ ಫೋನನ್ನು ತೆಗೆದು ಆ ಮೆಟಾ ಎಗೆ ಹೋಗಿ ನಿಮಗೆ ಏನು ಪ್ರಶ್ನೆ, ಆಸ್ಕ್ ಎನಿಥಿಂಗ್ ಅಂತ ಒಂದು ಮಾಹಿತಿ ಇರುತ್ತೆ ಅಲ್ಲಿ. ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಏನು ಬೇಕಾದರೂ ಕೇಳ್ಬೋದು ನೀವು. ಅದಕ್ಕೆ ಉತ್ತರವನ್ನು ಮೆಟಾ ಎ ತಕ್ಷಣ ಕೊಟ್ಬಿಡುತ್ತೆ. ಅದು ಅಕಸ್ಮಾತ್ ನೀವು ಕೇಳಿದ ಪ್ರಶ್ನೆ ಸರಿಯಾಗಿ ಅದಕ್ಕೆ ಅರ್ಥ ಆಗದೆ ಇದ್ದರೆ ಈ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೇಳುತ್ತದು, ನನಗೆ ಅರ್ಥ ಆಗಲಿಲ್ಲ, ಈ ಪ್ರಶ್ನೆಗೆ ಹೇಳಿ ಅಂತ. ಇದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಪರಿಣಾಮ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಕ್ಷೇತ್ರಗಳಿಗೂ ಕಾಲಿಡ್ತಾ ಇದೆ. ಕಲಾ ಕ್ಷೇತ್ರ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ಸಿನಿಮಾ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಿಗೂ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತನ್ನ ವಲಯವನ್ನು ಕಬಂಧ ಬಾಹುಗಳನ್ನು ಚಾಚ್ತಾ ಇದೆ. ನಾನು ಯಾಕೆ ಕಬಂಧ ಬಾಹುಗಳು ಅಂತ ಹೇಳಿದೆ ಅಂದರೆ, ಈಗ ನಿಮಗಿದು ಸರಳವಾಗಿ ಅರ್ಥ ಆಗಬೇಕು ಅಂದರೆ ನಾನೊಂದು ವಿವರವನ್ನು ಕೊಡ್ತೀನಿ. ಇದು ಕೇವಲ ಒಂದು ಉದಾಹರಣೆ ಮಾತ್ರ, ಎಲ್ಲ ವಲಯಗಳಿಗೂ ನೀವು ಇದನ್ನು ಅನ್ವಯಿಸ್ಕೋಬೋದು. ಉದಾಹರಣೆಗೆ ಈಗ ಕಳೆದ ತಿಂಗಳು, ಇದೇ ತಿಂಗಳು ಫೆಬ್ರವರಿ 4ನೇ ತಾರೀಕು ಒಂದು ಆಂಥ್ರೋಪಿಕ್ಸ್ ಅಂತ ಒಂದು ಅಮೆರಿಕಾದ ಕಂಪನಿ ಒಂದು AI ಟೂಲನ್ನು ಬಿಡುಗಡೆ ಮಾಡಿದೆ. ಈ ಆಂಥ್ರೋಪಿಕ್ಸ್ ಬಂದ ತಕ್ಷಣ ಸುಮಾರು 2600 ಕೋಟಿ ಷೇರು ಮಾರುಕಟ್ಟೆ ಒಂದೇ ದಿನದಲ್ಲಿ ರಾತ್ರೋರಾತ್ರಿ ಬಿದ್ದೋಯ್ತು. ಇಡೀ ಜಗತ್ತೇ ತಲ್ಲಣಗೊಂಡಿದೆ ಅದರಿಂದ. ಯಾಕೆ ಅಂತಂದರೆ ಕೇವಲ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಒಂದು ಟೂಲು ಇಷ್ಟು ದೊಡ್ಡ ಮೊತ್ತದ ಲಾಸನ್ನು ಜಗತ್ತಿನಲ್ಲಿ ನಷ್ಟವನ್ನು ಉಂಟು ಮಾಡುತ್ತೆ ಷೇರು ಮಾರ್ಕೆಟ್ ಅಂದರೆ ಇದ್ರ ಬಗ್ಗೆ ತಾವು ಯೋಚನೆ ಮಾಡಿರಿ, ಅದರ ಪ್ರಭಾವ ಎಷ್ಟಿರ್ಬೋದು ಅಂತ. ಯಾಕೆ ಹೀಗಾಯಿತು ಅಂತಂದರೆ ಬಹಳ ಸರಳವಾಗಿದೆ. ಒಂದು ಸಾಫ್ಟ್ವೇರ್ ಕಂಪ್ನಿ, ಉದಾಹರಣೆಗೆ ನಮ್ಮ ದೇಶದ್ದೇ ಸಾಫ್ಟ್ವೇರ್ ಕಂಪ್ನಿಗಳು ತಗೊಂಡು ಮೈಕ್ರೋಸಾಫ್ಟ್ ಇದೆ, ನಮ್ಮ ದೇಶದ್ದೇ ಸಾಫ್ಟ್ವೇರ್ ತಗೊಂಡು ಇನ್ಫೋಸಿಸ್ ಇದೆ, ಆಮೇಲೆ ಅಜೀಮ್ ಪ್ರೇಮ್ಜಿ ಅವರ ವಿಪ್ರೋ ಇದೆ. ಹೀಗೆ ಬೇರೆ ಬೇರೆ ಕಂಪ್ನಿಗಳು ನಮ್ಮ ದೇಶದಲ್ಲೇ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಿದ್ದಾವೆ. ಇವರು ಏನು ಮಾಡ್ತಾರೆ, ಅಮೆರಿಕಾದ ಯುರೋಪಿನ ಮುಂದುವರೆದ ದೇಶಗಳ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಾಫ್ಟ್ವೇರನ್ನು ಸಿದ್ಧಪಡಿಸಿ ಅಲ್ಲಿಗೆ ಕಳಿಸ್ತಾರೆ, ರಫ್ತು ಮಾಡ್ತಾರೆ. ಅದಕ್ಕೆ ಅವರು ಹಣ ಕೊಡ್ತಾರೆ. ಇಲ್ಲಿ 100 ಜನ ಕಂಪ್ಯೂಟರ್ ಇಂಜಿನಿಯರ್ಗಳು ಕೂತ್ಕೊಂಡು ಗಂಟೆಗಳ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ. ಇವತ್ತು 10 ಗಂಟೆ ಮಾಡಿದರೆ ಇಷ್ಟು ಅಂತ, 1 ಗಂಟೆಗೆ ಒಬ್ಬ ಇಂಜಿನಿಯರ್ಗೆ ಇಷ್ಟು ನಾವು ಸಂಬಳ ಕೊಡಬೇಕು ಅಥವಾ ಅವನಿಗೆ ಗೌರವಧನ ಕೊಡಬೇಕು. ಆ ಸಂಬಳದ ಪ್ರಕಾರ ಲೆಕ್ಕ ಹಾಕಿ ಎಷ್ಟು ಮಾನವ ಗಂಟೆಗಳ ಕೆಲಸವನ್ನು ಮಾಡಬೇಕಾಗುತ್ತೆ ಆ ಕಂಪನಿಯ ಸಾಫ್ಟ್ವೇರ್ ಸಿದ್ಧಪಡಿಸೋದಕ್ಕೆ ಅನ್ನೋದನ್ನು ಲೆಕ್ಕ ಹಾಕಿ ಇಷ್ಟು $1000 ನೀವು ಹಣ ನಮಗೆ ಕೊಡಬೇಕು, ನಾವು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಕಾಂಟ್ರಾಕ್ಟನ್ನು ಮಾಡ್ಕೊಳ್ತಾರೆ. ಈ 100 ಜನ ಇಂಜಿನಿಯರ್ಗಳು ಸುಮಾರು 3 ತಿಂಗಳ ಕಾಲ ಪ್ರತಿದಿನ 12 ಗಂಟೆ ಕುಳಿತುಕೊಂಡು ಅವರು ತಮ್ಮ ಕೋಡಿಂಗು ಮತ್ತು ಕಂಪ್ಯೂಟರಿನ ಎಲ್ಲ ತಂತ್ರಜ್ಞಾನಗಳನ್ನು ಬಳಸಿ ಸಾಫ್ಟ್ವೇರನ್ನು ರೆಡಿ ಮಾಡಿ ಕೊಟ್ಟರೆ ಆ ಕಂಪನಿ ಇನ್ಫೋಸಿಸ್ಗೆ ಹಣವನ್ನು ಕೊಡುತ್ತೆ. ಈಗ ಯಾಕೆ ಈ ಒಂದು ನಾನು ಉದಾಹರಣೆ ಹೇಳಿದೆ ಅಂದರೆ, ಈಗ ಮೊನ್ನೆ ಫೆಬ್ರವರಿ ಇದೇ ತಿಂಗಳಲ್ಲಿ ಪ್ರಾರಂಭದಲ್ಲಿ ಬಿಡುಗಡೆ ಆದಂಥ ಆಂಥ್ರೋಪಿಕ್ಸ್ ಅಂತಕ್ಕಂಥ AI ಟೂಲ್ ಇದೆಯಲ್ಲ, ಅದು ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ಗೋಸ್ಕರ ಬಂದಿರತಕ್ಕಂಥ ಒಂದು ಟೂಲ್ ಅದು ಆ ವಲಯದಲ್ಲಿ.
ಯಾಕೆ ಅದು ತಲ್ಲಣ ಮಾಡ್ತು ಅಂತಂದರೆ, ಈ 100 ಜನ ಇಂಜಿನಿಯರ್ಗಳು 3 ತಿಂಗಳು ಮಾಡಬಹುದಾದ ಕೆಲಸವನ್ನು ಕೇವಲ ಒಂದು ದಿನದಲ್ಲಿ, ಒಂದು 10 ಗಂಟೆಯಲ್ಲಿ ಈ AI ಟೂಲು ಮಾಡಿ ಮುಗಿಸ್ಬಿಡುತ್ತೆ ಒಂದೇ. ಅದಕ್ಕೆ ಯಾರು ಜನನೂ ಬೇಕಾಗಿಲ್ಲ. ಆ ಸಾಫ್ಟ್ವೇರ್ಗೆ ಏನು ಬೇಕು ಅನ್ನೋದನ್ನು, ನನಗಿಂಥ ಮಾಹಿತಿ ಬೇಕು, ಸಾಫ್ಟ್ವೇರ್ ಇದಕ್ಕೆ ಡಿಸೈನ್ ಆಗಬೇಕು ಅಂತ ಫೀಡ್ ಮಾಡಿದರೆ ಕೇವಲ 10 ಗಂಟೆ 12 ಗಂಟೆ ಒಳಗಡೆ ಇಡೀ ಸಾಫ್ಟ್ವೇರು 100 ಜನ 3 ತಿಂಗಳು ಮಾಡುವ ಕೆಲಸವನ್ನು ಕೇವಲ ಒಂದೇ ದಿನದಲ್ಲಿ ಸಾಫ್ಟ್ವೇರನ್ನು ಸಿದ್ಧಪಡಿಸಿ ಅದು ಕೋಡಿಂಗನ್ನು ತಾನೇ ಬರೆದು ರೆಡಿ ಮಾಡಿ ಆ ಕಂಪ್ನಿಗೆ ಕೊಟ್ಟುಬಿಡುತ್ತೆ. ಇದಕ್ಕೆ ಯಾವ ಕೂಲಿಯನ್ನು ಅದು ಕೇಳಲ್ಲ, ಯಾವ ಇದನ್ನು ಇನ್ಸೆಂಟಿವ್ನು ಅದು ಬಯಸೋದಿಲ್ಲ. ಮತ್ತು ಅಲ್ಲಿ ಯಾರ ನಿಯಂತ್ರಣವೂ ಬೇಕಾಗಿಲ್ಲ, ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಬೇಕಾಗಿಲ್ಲ. ಇಂತಹ ಟೂಲನ್ನು ಆಂಥ್ರೋಪಿಕ್ಸ್ ಇವತ್ತು ಬಿಡುಗಡೆ ಮಾಡಿದೆ. ಕೇವಲ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಎಂಥ ಒಂದು ಈ ಆಂಥ್ರೋಪಿಕ್ಸ್ ಬಂದ ಮೇಲೆ ಎಂಥ ಒಂದು ದೊಡ್ಡ ತೊಂದರೆ ಆಯಿತು ಅಂದರೆ, ಯಾಕೆ ಷೇರು ಮಾರ್ಕೆಟ್ಟು ಇದ್ದಕ್ಕಿದ್ದಂತೆ ಅದು ಸಾಫ್ಟ್ವೇರ್ ಕಂಪ್ನಿಗಳ ಷೇರು ಮಾರ್ಕೆಟ್ ಬಿದ್ದೋಯ್ತು ಅಂದರೆ, ಈ ಆಂಥ್ರೋಪಿಕ್ಸ್ನಂತಹ ಸಾಫ್ಟ್ವೇರ್ಗಳು AI ಟೂಲ್ಗಳು ಜಗತ್ತಿನಲ್ಲಿ ಮತ್ತೆ ಮತ್ತೆ ಬಂದುಬಿಟ್ರೆ, ಅಥವಾ ಈ ಆಂಥ್ರೋಪಿಕ್ಸ್ ಬಂದಿರೋ ಒಂದೇ ಉದಾಹರಣೆ ಸಾಕು ನಮಗೆ. ಇಂಥ ಟೂಲ್ಗಳನ್ನು ಬಳಸಿ ಮುಂದೆ ಕೇವಲ 1 ದಿನ 2 ದಿನದಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳು ಸಾಫ್ಟ್ವೇರನ್ನು ತಯಾರು ಮಾಡೋದಾದರೆ ಇಂಜಿನಿಯರ್ಗಳು ಯಾಕೆ ಬೇಕು? ಇಂಜಿನಿಯರ್ಗಳಿಗೆ ಯಾಕೆ ನಾವು ದುಬಾರಿ ಸಂಬಳಗಳನ್ನು ಕೊಟ್ಟು ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ಸಾಫ್ಟ್ವೇರ್ ಕೋಡಿಂಗನ್ನು ನಾವು ಮಾಡಿಸ್ಬೇಕು? ಇವ್ರ ಅಗತ್ಯ ಇಲ್ಲ ನಮಗೆ ಅಂತೇಳಿ ಸಾಫ್ಟ್ವೇರ್ ಕಂಪ್ನಿಗಳೇ ಮುಂದೆ ಮುಚ್ಚೋಗ್ಬಿಡ್ಬೋದು ಈ ವರ್ಷ ಅಂತೇಳಿ ಭಯದಿಂದ ಸಾಫ್ಟ್ವೇರ್ ಕಂಪ್ನಿಗಳ ಷೇರುಗಳನ್ನು ಏನು ಜನ ಕೊಂಡ್ಕೊಂಡಿದ್ರಲ್ಲ ಅದನ್ನೆಲ್ಲವನ್ನು ಸಿಕ್ಕ ರೇಟ್ಗೆ ಅವತ್ತು ಒಂದೇ ದಿನ ರಾತ್ರಿನೇ ಮಾರಾಟ ಮಾಡಿದರು. ಇದರಿಂದ ಸಾಫ್ಟ್ವೇರ್ ಜಗತ್ತೇ ತಲ್ಲಣಗೊಂಡಿತು. ಕೇವಲ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಅದು ಪರಿಣಾಮ ಬಿದ್ದಿದೆ ಆಂಥ್ರೋಪಿಕ್ಸಿನ ಒಂದು ಪರಿಣಾಮ. ಸೊ ಇದು ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಕೊನೆಗೆ ಎಲ್ಲವರೆಗೂ ಅಂದರೆ ಒಂದು ವಾರ ಪೂರ್ತಿ ಟಿ ವಿಗಳಲ್ಲಿ, ಬರೀ ಭಾರತದ ಟಿ ವಿ ಅಲ್ಲ, ಜಗತ್ತಿನ ಎಲ್ಲ ಟಿ ವಿಗಳಲ್ಲಿ ಚರ್ಚೆ ಆಗಿದ್ದೇನು ಡಿಸ್ಕಷನ್ ಅಂದರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೆಲಸ ಕಳ್ಕೊಂಡು ಬೀದಿ ಬೀದಿ ಅಲಿಯೋ ಥರ ಆಗುತ್ತೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇವಾಗ ನಾವು ಇಡೀ ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು ಅಂತೀವಿ? ಬೆಂಗಳೂರನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತೀವಿ. ಯಾಕೆಂದರೆ ಇಡೀ ಭಾರತದ ಸಾಫ್ಟ್ವೇರ್ ಉದ್ಯಮದ ರಫ್ತುದಾರಿಕೆಯಲ್ಲಿ ಅಥವಾ ಒಟ್ಟಾರೆ ರಫ್ತುದಾರಿಕೆಯಲ್ಲಿ 70% ಬೆಂಗಳೂರಿನಿಂದ ಸಾಫ್ಟ್ವೇರ್ಗಳು ರಫ್ತಾಗ್ತಾ ಇದ್ದಾವೆ ಫಾರಿನ್ಗೆ, ಬೇರೆ ವಿದೇಶಗಳಿಗೆ. ಸೊ ಅಲ್ಲಿಂದಲೇ ನಮಗೆ ವಿದೇಶಿ ವಿನಿಮಯ ಬರ್ತಾ ಇರೋದು. ಭಾರತಕ್ಕೆ 70% ಬೆಂಗಳೂರಿನಿಂದ ಬರ್ತಾ ಇದೆ. ಸೊ ಕರ್ನಾಟಕದ ಈ ಸಾಫ್ಟ್ವೇರ್ ಉದ್ಯಮ ಬಿದ್ದೋದ್ರೆ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ನಾಶ ಆಗಲ್ಲ, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಕಳ್ಕೊಂಡು ನಿರುದ್ಯೋಗಿಗಳಾಗಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಬದುಕ್ತಕ್ಕಂಥ PGಗಳು ನಿಂತು ಹೋಗ್ತವೆ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮನೆ ಕೆಲಸದವ್ರಿಗೆ ಕೆಲಸ ಇದ್ದಂಗೆ ಆಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಪ್ರತಿದಿನ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಕಾರಲ್ಲಿ ಬಿಟ್ಟು ಬರ್ತಕ್ಕಂಥ ಕ್ಯಾಬ್ನವ್ರಿಗೆ ಕೆಲಸ ಇಲ್ದಂಗೆ ಆಗುತ್ತೆ. ಇಡೀ ಬೆಂಗಳೂರು ಸ್ತಬ್ಧ ಆಗುತ್ತೆ ಅನ್ನೋ ಒಂದು ಭಯದ ವಾತಾವರಣ ಅವತ್ತೊಂದು ದಿನ ನಿರ್ಮಾಣ ಮಾಡ್ತು ಆಂಥ್ರೋಪಿಕ್ಸ್ AI ಟೂಲ್. ಸೊ ಇದನ್ನು ನಾನು ಯಾಕೆ ಎಕ್ಸಾಂಪಲ್ ಆಗಿ ತಗೊಂಡೆ ಅಂದರೆ, ಇದು ಸದ್ಯದ ಲೇಟೆಸ್ಟ್ ಎಕ್ಸಾಂಪಲ್. ಹೀಗೆ AI ಅಂತಕ್ಕಂಥದ್ದು ಜಗತ್ತಿನ, ಇದು ಬರೀ ಸಾಫ್ಟ್ವೇರ್ ಉದ್ಯಮಕ್ಕೆ ಹೇಳಿದೆ, ಇದೇ ಸಿನಿಮಾ ಉದ್ಯಮಕ್ಕೆ ಹಾಲಿವುಡ್ಡಿಗೆ ಬಂದರೂ ಇದು ಪರಿಣಾಮ ಇದೆ ಇದೇ ರೀತಿದು. ಬೇರೆ ಯಾವುದೇ ರೀತಿ ಭಾರತದ ಬಾಲಿವುಡ್ ಚಿತ್ರೋದ್ಯಮಕ್ಕೆ ಬಂದರೂ ಈ ಪರಿಣಾಮ ಎದುರಿಸ್ತೀವಿ ಅನ್ನೋ ಭಯ ಬಂದಿದೆ. ಎಲ್ಲ ವಲಯಗಳಲ್ಲೂ ಇದು ಬಂದಿದೆ. ಅಲ್ಲಿವರೆಗೂ ಯಾಕೆ ನಿಮಗೆ ವೈದ್ಯಕೀಯ ಕ್ಷೇತ್ರ ಇವತ್ತು ತಲ್ಲಣ ಆಗ್ತಿದೆ AI ಇಂದ. ಯಾಕೆಂದರೆ AI ಟೂಲ್ಗಳು ಬರ್ತಾ ಇರೋದು ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂದರೆ, AI ಟೂಲ್ಗಳನ್ನು ಬಳಸಿ ಜನ ಸ್ವತಃ ತಮಗೆ ತಾವೇ ಕೆಲವು ಬೇಸಿಕ್ ವೈದ್ಯಕೀಯ ಸಹಾಯಗಳನ್ನು ತಗೊಂಡ್ಬಿಡ್ಬೋದು. ಉದಾಹರಣೆಗೆ ಸಣ್ಣ ಪುಟ್ಟ ಕಾಯಿಲೆಗಳು, ಜ್ವರ, ನೆಗಡಿ, ಶೀತ, ಕೆಮ್ಮು, ಈ ಥರದ ಏನು ಸುಮಾರು 80% ಏನು ತುಂಬ ತುರ್ತು ಸೇವೆ ಅಗತ್ಯ ಇಲ್ಲದ ಕಾಯಿಲೆಗಳಿದ್ದಾವೆ. ಈ ಕಾಯಿಲೆಗಳನ್ನು ನಾವು AI ಟೂಲ್ ಬಳಸಿ ಮನೆಯಲ್ಲೇ ನಾವು ವೈದ್ಯ ಮಾಡ್ಕೊಂಡ್ಬಿಡ್ಬೋದು. ನಿಮಗೆ ಗೊತ್ತಿದೆ, ವೈದ್ಯಕೀಯದಲ್ಲಿ ಸ್ವಯಂ ವೈದ್ಯಕೀಯ ಮಾಡ್ಕೊಳ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಒಂದು ನೀತಿ ಸಂಹಿತೆ ಇದೆ. ಅಂದರೆ ನೀವು ತಪ್ಪಾದ ಔಷಧಿಯನ್ನು ತಗೊಂಡ್ಬಿಡ್ಬೋದು, ತಪ್ಪಾದ ನಿರ್ಣಯದಿಂದ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ಬೋದು ಅಂತ. ಆದರೆ AI ಆ ಥರ ಮಾಡಲ್ಲ. ಯಾಕೆ ಅಂತಂದರೆ AI ನಿಖರವಾದ ಮಾಹಿತಿ ನಿಮಗೆ ಸಿಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಜನರಲ್ಲಿ ಬರ್ತಾ ಇದೆ. ಯಾಕೆ ಅಂತಂದರೆ AI ಅನ್ನೋದೇನು ಅಂದರೆ ಮಾಹಿತಿಗಳ ಕಣಜ. ಮಾಹಿತಿಗಳನ್ನು ಯಾರು ಕೊಟ್ಟಿರ್ತಾರೆ? ಆ ಕಂಪನಿ ಏನು AI ಟೂಲು, AI ಏಜೆಂಟ್ ಅಂತ ಕರಿತೀವಿ ನಾವು. ಈಗ ಜೈಮಿನಿ ಒಂದು ಏಜೆಂಟು, ChatGPT ಒಂದು ಏಜೆಂಟು, ಹಾಗೆ ಈಗ ಮೆಟಾ AI ಅಂತ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥದ್ದು ಅದು ಒಂದು ಏಜೆಂಟ್. ಈ AI ಏಜೆಂಟ್ ಅಂತ ಕರಿತೀವಿ ನಾವು, ಅಥವಾ ಟೂಲ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅದು ಒಂದು ಟೂಲ್ ಅಂತ, ಒಂದು ಪರಿಕರ ಅದು.
ಇದು ಒಂದು ಪರಿಕರ. ಅಂದರೆ ನೂರಾರು ಈ ಥರ ಏಜೆನ್ಸಿಗಳು ಟೂಲ್ಗಳು ತಯಾರಾದ ಮೇಲೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಟೂಲು ನಾಳೆ ನಿಮ್ಮ ಮೊಬೈಲಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೀವು ಏನೇ ಒಂದು ಮನೆಯಲ್ಲಿ ಸಣ್ಣ ಕಾಯಿಲೆಗಳು ಬಂತು ಅಂದ ತಕ್ಷಣ ನೀವು ಕೇಳಿದರೆ ಅದು ನಿಖರವಾಗಿ ಇಂಥದೇ ಔಷಧಿಯನ್ನು ಬಳಸಿ ಇಂಥದೇ ಮಿಶ್ರಣದ ಔಷಧಿ ನಿಮಗೆ ಸಿಗುತ್ತೆ. ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಚಿತ್ರದುರ್ಗದ ಇಂಥದೇ ಮೆಡಿಕಲ್ ಸ್ಟೋರ್ಗೆ ಹೋಗ್ರಿ, ಅಲ್ಲಿ ಸಿಗುತ್ತೆ, ಸ್ಟಾಕ್ ಇದೆ ಅಂತ ಕೂಡ ಹೇಳುತ್ತೆ. ಸ್ಟಾಕ್ ಇದೆ ಅನ್ನೋದನ್ನು ಕೂಡ ಹೇಳುತ್ತೆ. ಯಾವುದೋ ಮೆಡಿಕಲ್ ಸ್ಟೋರ್ 10 ಮೆಡಿಕಲ್ ಸ್ಟೋರು, ಭಾಳ ದೊಡ್ಡ ಮೆಡಿಕಲ್ ಸ್ಟೋರ್ ಚಿತ್ರದುರ್ಗದಲ್ಲಿ ಹತ್ತಿದ್ರೆ ಅದರಲ್ಲಿ ಯಾವ ಮೆಡಿಕಲ್ ಸ್ಟೋರಲ್ಲಿ ಔಷಧಿ ಸ್ಟಾಕ್ ಇದೆ, ಯಾವ ಮೆಡಿಕಲ್ ಸ್ಟೋರಲ್ಲಿ ಸ್ಟಾಕ್ ಇಲ್ಲ ಅನ್ನೋದು ಕೂಡ ಅದು ನಿಮಗೆ ಕೊಡುತ್ತೆ. ಸೊ ಈ ರೀತಿಯ ಒಂದು ಸರ್ವೀಸನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೊಡೋದ್ರಿಂದ ಜನಗಳಿಗೆ ಏನಾಗುತ್ತೆ ಅಂದರೆ ಪ್ರತಿಯೊಂದಕ್ಕೂ ವೈದ್ಯರಲ್ಲಿ ಹೋಗಿ, ನಿಮಗೆಲ್ಲರಿಗೂ ಗೊತ್ತಿದೆ ಈಗ ವೈದ್ಯರನ್ನು ಸಂಪರ್ಕ ಮಾಡ್ತಕ್ಕಂಥ ಕನ್ಸಲ್ಟೇಷನ್ ಚಾರ್ಜಸ್ಸು ಹೆಂಗೆ ಬೆಳೀತಾ ಇದೆ ಅಂತ. ಈಗ ಭಾಳ ಹೆಸರಾಂತ ವೈದ್ಯರನ್ನು ನೀವು ಕಾಣಬೇಕು ಅಂದರೆ ಬೆಂಗಳೂರು ಅಂತ ಕಡೆ 2,000 ರೂಪಾಯಿ ಇದೆ ಕನ್ಸಲ್ಟೇಷನ್ ಚಾರ್ಜು. ಚಿತ್ರದುರ್ಗದಂಥ ಕಡೆನೇ 700 ರೂಪಾಯಿ, 500 ರೂಪಾಯಿ, 700 ರೂಪಾಯಿ, 1000 ರೂಪಾಯಿ ಇದೆ. ಇಂಥ ಟೈಮಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನು ಯೋಚನೆ ಮಾಡ್ತಾನೆ, ತನ್ನ ಮೊಬೈಲ್ ನನ್ನ ಕೈಯಲ್ಲಿದೆ, ಅದರಲ್ಲಿ ಟೂಲ್ ಇದೆ, ನಾನು ಅಲ್ಲೇ ಔಷಧಿ ತಿಳ್ಕೊಂಡು ಯಾವ ಮೆಡಿಕಲ್ ಸ್ಟೋರ್ ಸಿಗುತ್ತೆ ಹೇಳುತ್ತದೋ ಹೋಗಿ ತಗೊಳ್ತೀನಿ ಅನ್ನೋವಂಥ ವಾತಾವರಣ ಇಂದ ಬರ್ತಕ್ಕಂಥ ಸಾಧ್ಯತೆ ಬಂದ್ಬಿಟ್ಟಿದೆ. ಬರ್ತಕ್ಕಂಥ ಸಾಧ್ಯತೆ ಅಲ್ಲ, ಈಗಾಗಲೇ ಅದರ ಪರಿಣಾಮ ಪರಿಣಾಮವನ್ನು ನಾವು ನಮ್ಮ ಮೊಬೈಲ್ಗಳಲ್ಲೇ ಎಲ್ಲ ಅಧ್ಯಯನ ಮಾಡ್ಬೋದು. ಸೊ ಈ ರೀತಿಯ ವಾತಾವರಣ ನಿಂದ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದು ಮಾನವ ಕುಲಕ್ಕೆ ಅಥವಾ ಮಾನವ ಜನಾಂಗಕ್ಕೆ, ಬರೀ ಭಾರತ ಅಲ್ಲ ಇಡೀ ಜಗತ್ತಿಗೆ, ಹೇಗೆ ಅವನ ಶ್ರಮ ಸಂಸ್ಕೃತಿಯನ್ನು ಕಡಿಮೆ ಮಾಡಿ ಕೇವಲ ಅವನಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಿದರೆ ಮನುಷ್ಯರು ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎದ್ದಿದೆ. ಅದಕ್ಕೆ ಗೂಗಲ್ನ CEO ಹೇಳಿದ್ದಾರೆ ಏನಂತ, ಸುಂದರ್ ಪಿಚೈ ಏನಂತ ಅಂದರೆ ನಾವು ಅನಿವಾರ್ಯವಾಗಿ ನೀವು ಕಲಿಬೇಕು, ಇಲ್ಲ ಕೆಲಸ ಕಳ್ಕೋಬೇಕು ಅಂತ ಒಂದು ಮಾತನ್ನು ಸುಂದರ್ ಪಿಚೈನೂ ಹೇಳಿದ್ದಾರೆ. ಬರೀ ಅವರು ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ CEOಗಳು ಕೂಡ ಹೇಳ್ತಾ ಇದ್ದಾರೆ ಭಾಳಷ್ಟು ಕೆಲಸಗಳನ್ನ ಕಳ್ಕೋಬೇಕಾಗತ್ತೆ. ಸಾಫ್ಟ್ವೇರ್ ವಲಯದಲ್ಲಿ ಅಥವಾ ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಭಾಳಷ್ಟು ಕೆಲಸಗಳು ಕಡಿತ ಆಗ್ತವೆ. ಹಾಗಾದರೆ ಮನುಷ್ಯ ಏನು ಮಾಡಬೇಕು ಮುಂದೆ? ಮನುಕುಲ ಹೇಗೆ ಕೆಲಸ ಮಾಡಬೇಕು? ಕೋಟ್ಯಾಂತರ 750 ಕೋಟಿ ಜನಸಂಖ್ಯೆ ಇದೆ ಭೂಮಿ ಮೇಲೆ ಇವತ್ತು. ಆ 750 ಕೋಟಿ ಜನದಲ್ಲಿ ಕೇವಲ ಒಂದು 25 ಕೋಟಿ ಜನ ಮಾತ್ರ ಕೆಲಸ ಮಾಡ್ತಾರೆ, ಉಳಿದವರೆಲ್ಲ ಮಾಹಿತಿಗಳನ್ನು ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಬದುಕೋದು ಅಂದರೆ ಜಗತ್ತು ಹೇಗೆ ನಡೆಯುತ್ತೆ ಅನ್ನೋ ಒಂದು ಪ್ರಶ್ನೆ, ನೈತಿಕ ಪ್ರಶ್ನೆ ಇವತ್ತು ಎದ್ದಿದೆ. ಅದಕ್ಕೆ ಅನೇಕ ಕಂಪ್ನಿಗಳ ಹಿರಿಯರು ಅಂದರೆ ಶ್ರೀಮಂತರು ಹೇಳ್ತಕ್ಕಂಥ ಎಲಾನ್ ಮಸ್ಕ್ನಂಥವರು, ಗೂಗಲ್ CEO ಅಂತವರು, ಅಮೆಜಾನ್ CEO, ಇವರೆಲ್ಲ ಹೇಳ್ತಿರೋದೇನು ಅಂತಂದರೆ ಏನಿಲ್ಲ, ಮನುಷ್ಯ ಖುಷಿಯಾಗಿ ಇರೋದನ್ನ ಕಲಿಬೇಕು, ನಿಂದ ಎಲ್ಲ ಕೆಲಸ ಮಾಡುತ್ತೆ, ನೀವು ಆರಾಮಾಗಿ ಜೀವನವನ್ನು ನಿರ್ವಹಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಭಾರತದಂಥ ದೇಶಕ್ಕಿದು ಭಾಳ ವಿರುದ್ಧವಾದಂಥ ಆಲೋಚನೆ. ಯಾಕೆಂದರೆ ನಿಮಗೆ ಗೊತ್ತಿದೆ, ನಮ್ಮ ದೇಶ ಶ್ರಮ ಸಂಸ್ಕೃತಿಯ ಮೂಲಕ ನಡೀತಿರ್ತಕ್ಕಂಥ ದೇಶ. ಇಲ್ಲಿ ಎಷ್ಟೇ ಅಕ್ಷರಜ್ಞಾನ ಬಂದರೂ ನಮ್ಮದು ಕೃಷಿ ಪ್ರಧಾನ ದೇಶ. ಈ ಕೃಷಿ ಪ್ರಧಾನ ದೇಶದಲ್ಲಿ ಹೇಗೆ ಪರಿಣಾಮ ಮಾಡುತ್ತೆ? ಕೃಷಿಗೆ ಸಂಬಂಧಪಟ್ಟಂತೆ ಟೂಲ್ಗಳು ಕೂಡ ಬರ್ತಾ ಇದೆ, ಏಜೆಂಟ್ಸ್ ಕೂಡ ಬರ್ತಾ ಇದ್ದಾವೆ. ಈಗ ಕೃಷಿಯ ಮಾಹಿತಿಗಳನ್ನು ಕೂಡ ಅದು ಕೊಡ್ತಾ ಇದೆ. ಒಂದು ರೀತಿ ಏನಂತೀವಿ ಅದಕ್ಕೆ, ಪಾರದರ್ಶಕವಾದ ವ್ಯವಸ್ಥೆ ಇಂದ ಬರೋ ಸಾಧ್ಯತೆ ಇದೆ. ಉದಾಹರಣೆಗೆ ಹೆಂಗೆ ಅಂದರೆ, ಯಾವುದೇ ಒಂದು ಬೆಳೆ ಒಬ್ಬ ರೈತ ಬೆಳೆದ್ರೆ ಆ ಬೆಳೆಗೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ, ಯಾವ ಸೀಸನ್ನಲ್ಲಿ ಏನು ಬೆಳೆ ಬೆಳೆದ್ರೆ ಏನು ರೇಟ್ ಇರುತ್ತೆ, ಅದನ್ನು ಪ್ರಿಡಿಕ್ಟ್ ಮಾಡಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಲ್ಲಿ ಬರೋ ಸಾಧ್ಯತೆ ಇದೆ. ಈ ಎಲ್ಲ ಕಾರಣಗಳಿಂದ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಸ್ವತಃ ಮನುಷ್ಯನಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವಿಜ್ಞಾನಿಗಳು ಮಾತ್ರ ಇದ್ರ ಬಗ್ಗೆ ಖಂಡಿತ ಯಾವುದೇ ಒಂದು ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗಳೇನಿದೆ ಅದು ಮನುಕುಲದ ಉಪಯೋಗಕ್ಕಾಗಿ ಅನ್ನೋ ಉದ್ದೇಶದಿಂದನೇ ಎಲ್ಲವೂ ಕೂಡ ಸಂಶೋಧನೆಗಳು ನಡೆಯುತ್ತೆ. ಆದರೆ ಅಂತಕ್ಕಂಥದ್ದು ಏನು ನಾವು ಬಳಸ್ತಾ ಇದ್ದೀವಿ, ಇದನ್ನು ನಾನು ಇದುವರೆಗೂ ನಿಮ್ಗೆ ಹೇಳಿದೆ, ಟೂಲ್ ಎಲ್ಲ ಕೆಲಸ ಮಾಡುತ್ತೆ, ನಿಮ್ಗೆ ಏನು ಬೇಕಾದರೂ ಕೊಡುತ್ತೆ, ಏನು ಬೇಕಾದರೂ ಮಾಹಿತಿ ಕೊಡುತ್ತೆ ಅಂತ. ಯಾರೂ ಇದನ್ನು ಒಂದು ಆಲೋಚನೆ ಇಟ್ಕೊಳ್ಳಿ, ಇದು ಯಾವುದೂ ಫ್ರೀ ಅಲ್ಲ, ಉಚಿತವಾಗಿ ಯಾವುದೂ ನಿಮಗೆ ಸಿಗೋದಿಲ್ಲ. ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ಯಾಕೆ ಅಂತಂದರೆ ಅದನ್ನು ಆ ಟೂಲನ್ನು ಏಜೆಂಟನ್ನು ನಿಮ್ಮ ಮೊಬೈಲಲ್ಲಿ ಅಥವಾ ನಿಮಗೆ ಅಕ್ಸಸ್ ಕೊಡ್ತಕ್ಕಂಥ ಯಾವುದೇ ಕಂಪನಿಗಳು ಉಚಿತವಾಗಿ ಅದನ್ನು ಕೊಡೋದಿಲ್ಲ. ನಿಮಗೆ ಅದಕ್ಕೆ ಒಂದಿಷ್ಟು ಚಾರ್ಜು, ಇಂತಿಷ್ಟು ಚಾರ್ಜ್ ಅಂತ ಮಾಡುತ್ತೆ.
ಅದ್ರ ಮೂಲಕ ಅವರು ಆ ಕಂಪ್ನಿಗಳು ಹಣ ಮಾಡೋದನ್ನು ಆಸೆ ಪಡ್ತಾರೆ, ಅಥವಾ ಹಣವನ್ನು ದುಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಲಾಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಈಗ ಸ್ಯಾಮ್ಸಂಗ್ ಕಂಪನಿಯವರು ಒಂದು ಪರ್ಸ್ಪೆಕ್ಟಿವ್ ಒಂದು ಸಾಫ್ಟ್ವೇರನ್ನ ಅನೌನ್ಸ್ ಮಾಡಿದ್ದಾರೆ ಈಗ. ಅಂದರೆ ಹೈಯರ್ ಎಂಡ್ ಮೊಬೈಲ್ಗಳಲ್ಲಿ ಪರ್ಪ್ಲೆಕ್ಸಿಟಿ ಅಂತ, ಪರ್ಪ್ಲೆಕ್ಸಿಟಿ ಟೂಲನ್ನು, AI ಟೂಲನ್ನು ನಿಮಗೆ ಕೊಡ್ತೀವಿ ನಾವು ಉಚಿತವಾಗಿ, 1 ವರ್ಷ ಫ್ರೀ ಅದು ಅಂತ ಹಾಕಿದ್ದಾರೆ. ಆನಂತರ ಎಷ್ಟಾದ್ರ ಬೆಲೆ ಅಂದರೆ 17,000 ರೂಪಾಯಿ ವರ್ಷಕ್ಕೆ ನೀವು ಕಟ್ಟಬೇಕು. ಮೊಬೈಲ್ ಚಾರ್ಜಿನ ಜೊತೆ 17,000 ರೂಪಾಯಿ ಆ ಟೂಲ್ಗೋಸ್ಕರ ನೀವು ಕಟ್ಟಬೇಕು. ಆ ಟೂಲ್ ಏನು ಕೆಲಸ ಮಾಡುತ್ತೆ ಅಂದರೆ, ನಾನು ಹೇಳಿದ ಇಷ್ಟೊತ್ತು ಏನು ಹೇಳಿದೆ ಎಲ್ಲ ಕೆಲಸಗಳನ್ನು ಆ ಟೂಲ್ ಮಾಡುತ್ತೆ, ನಿಮಗೆ ಮಾಡಿಕೊಡುತ್ತೆ. ಒಂದು ಆಸ್ಪತ್ರೆಯ ಮಾಹಿತಿ ಕೊಡುತ್ತೆ, ವೈದ್ಯರ ಮಾಹಿತಿ ಕೊಡುತ್ತೆ, ನಿಮ್ಮ ಮಕ್ಕಳನ್ನ ಯಾವ ಸ್ಕೂಲಿಗೆ ಸೇರಿಸಬೇಕು ಅಂತ ಮಾಹಿತಿ ಕೊಡುತ್ತೆ, ನೀವು ಯಾವ ಅಂಗಡಿಯಲ್ಲಿ ಬಟ್ಟೆ ಕೊಂಡ್ಕೋಬೇಕು ಅಂತ ಹೇಳುತ್ತೆ, ಯಾವ ಅಂಗಡಿಯಲ್ಲಿ ಯಾವ ಸ್ಟಾಕ್ ಇದೆ ಅಂತ ಹೇಳುತ್ತೆ. ಎಲ್ಲ ಮಾಹಿತಿಯನ್ನು ನಿಮ್ಮ ಬೆರಳ ತುದಿಯಲ್ಲಿ ನಿಮಗೆ ಕೊಡ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ ನಿಮ್ಮ ಬ್ಯಾಂಕಿಗೆ ಹೋಗಬೇಕಾಗಿಲ್ಲ. ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ನಿಮ್ಮ ಲೋನ್ ಎಷ್ಟು EMI ಪೆಂಡಿಂಗ್ ಇದೆ, ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟು, ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಚೇಂಜ್ ಆದರೂ ಅದು ಹೇಳುತ್ತೆ. ನಿಮ್ಮ ಬ್ಯಾಂಕಿನ ಮ್ಯಾನೇಜರು ಇವತ್ತು ಟ್ರಾನ್ಸ್ಫರ್ ಆಗಿದ್ದಾರೆ, ಇಂಥ ಮ್ಯಾನೇಜರ್ ಬಂದಿದ್ರು, ಅವ್ರ ಹೆಸರು ಇಂಥದ್ದು ಅಂತ ಹೇಳುತ್ತೆ. ಅಂದರೆ ಜಗತ್ತಿನ ಎಲ್ಲ ಆಗು ಹೋಗುಗಳು ನಿಮ್ಮ ಮೊಬೈಲ್ನಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಈ ಒಂದು ಟೂಲ್ ಸಹಾಯ ಮಾಡುತ್ತೆ ನಿಮಗೆ. ಆದರೆ ಇದು ಯಾವುದೂ ಫ್ರೀ ಅಲ್ಲ, ಇದೆಲ್ಲದಕ್ಕೂ ಬೆಲೆ ನೀವು ತರಬೇಕು, ಹಣ ಕೊಡಬೇಕಾಗುತ್ತೆ. ಆ ಕಂಪ್ನಿಗಳು ಅದಕ್ಕೊಂದು ಬೆಲೆ ನಿರ್ಧರಿಸಿರ್ತಾರೆ, ಯಾವುದೂ ಉಚಿತ ಅಲ್ಲ. ಸೊ ಈ ಸಂದರ್ಭದಲ್ಲಿ ಈ ಕೃತಕ ಬುದ್ಧಿವಂತಿಕೆ ಅನ್ನೋದು ಯಾವ್ಯಾವ ವಲಯದಲ್ಲಿ ಮನುಷ್ಯನಿಗೆ ಎಷ್ಟೆಷ್ಟು ಲಾಭ ಮಾಡಿಕೊಡುತ್ತೆ, ಯಾವ್ಯಾವ ವಲಯದಲ್ಲಿ ಮನುಷ್ಯನಿಗೆ ಎಷ್ಟೆಷ್ಟು ತೊಂದರೆ ಮಾಡುತ್ತೆ, ಇದೆಲ್ಲದೂ ಇನ್ನೂ ಕಾಲ ಇನ್ನು ಹತ್ತಿರದಲ್ಲೇ ಇದೆ. ಅದರೆಲ್ಲ ವಿಮರ್ಶೆ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಅದನ್ನು ನಾವು ಕಾದು ನೋಡೋಣ. ಖಂಡಿತ ಕೃತಕ ಬುದ್ಧಿವಂತಿಕೆ ಅನ್ನೋದನ್ನು ಮನುಷ್ಯ ಒಳ್ಳೆಯದನ್ನು ಉಪಯೋಗಿಸ್ಕೊಳ್ಳಿ, ಕೆಟ್ಟದ್ದನ್ನು ತಿರಸ್ಕರಿಸಲಿ, ಮತ್ತು ಹೊಸ ತಂತ್ರಜ್ಞಾನದ ಲಾಭ ಎಲ್ರಿಗೂ ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.